ಏಯ್ ನೀನು ಮಂಚಾಳ ಏನು ದಾನ್ಗಿನಾನ ಅವಳನ್ನ ಕೂದ್ಲಿಡ್ಕೊಂಡು ಹಂಗೆ ಎಳ್ಕ ಬತ್ತಿಯಲ್ಲಿ. ಯಮವ್ ಸುಮ್ಮನಿರು. ಅವಳಿಗೆ ಒಳ್ಳೆ ಮಾತನಾಗ ಹೇಳಿ ನಾನು ನನ್ನ ಹೆಂಡ್ತೀನಿ ಸುಮ್ಮನೆ ಇರ್ಸೋದಕ್ಕೆ ಇವಳಿಗೆ ಇವತ್ತು ಉಳಿಗಾಲ ಐತೆ ನೋಡಿ ಹೆಂಗೆ ಮಾತಾಡ್ತಾಳೆ. ಏಯ್ ಅದೇನು ಮಾಡ್ಕೊಂತೀಯ ಮಾಡ್ಕೇಳೆ ನೀನು. ಅದೇನು ಮಾಡ್ಕೊಂತೀಯ, ನಾನಂತ ಈ ಮನೆಗಳಿಂದ ಹಸಿಕ್ ಹೋಗಲ್ಲ ಬಿಟ್ರೆ ಕೇಳು. ಬಿಟ್ರೆ ಕೇಳಿ ನಾನು ನಿನ್ನ ಈ ಮನೆಗೆ ಹೋಗಿ ನಾನು ನಿನ್ನ ಕಾಲು ಹಿಡ್ಕೊಂಡು ದರ 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 ವಾರ ಕೇಳಿಲಿಲ್ಲ ಅಂದ್ರೆ ಕೇಳು. ಅಕ್ಕ ಸುಮ್ಮನಿರಕ್ಕ, ಅವಳನ್ನೇ ಕೊಯ್ತಾ ಇದೀಯಾ? ನೀನು ಮಾತಾಡಬೇಡ ನೀನು. ನಾನು ಹೋಗಲ್ಲ ಕಣೆ, ತೆಗ್ಗೆ ನಾನು ಒಳಕ್ಕೆ ಹೋಗ್ತೀನಿ. ಏಯ್ ನಿನ್ನ ಮನುಷ್ಯಳೇನೆ ಮೆಟ್ ತಗೊಂಡು ಹೋಯ್ತಿಯಲ್ಲ, ಸುಮ್ಮನಿರು. ದುರ್ಗಮ್ಮ ಯಾಕೆ ಚಪ್ಪಲೆ ಒಯ್ತೀಯ? ಸುಮ್ಮನಿರು. ಅವಳ ಪಾಪಕ್ಕಳು ಬೀಳ್ತಾಳೆ, ನೀನು ಒಯ್ಬೇಡ. ಇಲ್ಲ ಕಣಕ, ಬರಾ ಪಾಪೆಲ್ಲ ಬರಲಿ. ಇವಳು ಚಪ್ಪಲೆ ಹೊಡೆದು ಹೊರ ಕಳಿಸೋದು ನಾನು ಅಲ್ಲ, ಹೇಳ್ತಾ ಇದ್ದೀನಿ. ಇನ್ನು ನಾನು ಒಳಕ್ಕೆ ಹೋಗ್ತೀನಿ ಅಂತ ಇದ್ದಾಳಲ್ಲಕ್ಕ. ಅವಾಗಿಂದ ಎಷ್ಟು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಿ. ಅವ್ನು ಯಾವನ್ ನಿಕ್ಕೊಂಡಿರ ನಿನ್ನ ಕರ್ಕೊಂಡು ಆಸಿಕ್ ಹೋಗು. ನೀನು ಹೋಗ್ಬಿಟ್ಟು ಅಲ್ಲೆಲ್ಲನ ಹೀರೆ ಕಣ್ಣಿ ಮರ್ಯಾಗ ನಮ್ಮ ಮರ್ಯಾದೆ ಯಾಕೆ ತೆಗಿತೀಯ ಅಂತ ಹೇಳಿ ನಾನು ಎಷ್ಟು ಒಳ್ಳೆ ಮಾತನಾಗ ಹೇಳ್ತಾ ಇದ್ದೀನಕ್ಕ. ಹಂಗಂದ್ರೂ ನಾನು ಮುಂದೆ ಇಲ್ಲಿ ನಾನು ಒಳಕ್ಕೆ ಹೋಗ್ತಾ ಇದ್ದೀನಿ ಅಂತ ಇದ್ದಾಳೆ. ಎಲ್ಲೈತೆ ನಿನ್ನ ಭಾಗ? ಹೋಗಿ ಕೋಟಿಗೆ ಹಾಕು ನಿನ್ನ ಭಾಗ ಎಲ್ಲೈತೆ ಅಂತ ನೀನು ತಗೊಂಬರಿ. ಅವಾಗ ನಾನು ಬಿಟ್ಕೊಡ್ತೀನಿ ನನ್ನ ಮನೇನ. ಹೋಗಿ ಫಸ್ಟು ಹೋಗಿ. ನನ್ನೇ ಚಪ್ಪಲಿ ತಕೊಂಡು ಹೊಡಿತೀಯ ನೀನು. ಎಂತ ಹೊತ್ತು ಬರುತ್ತೆ ನೋಡ್ತಿರು, ಹೋಗ್ತೀಯ. ವಿಜಿ ಬಾ ವಿಜಿಲಿ, ಸುಮ್ಮನೆ ಮಾತಾಡ್ಬೇಡ ಬಾ. ಅಕ್ಕ ನಿನಗೆ ಗೊತ್ತಾಗಲ್ವ ಚಪ್ಪಲಿ ತಗೊಂಡು ಹೊಡಿತಾ ಇದೆಯಲ್ಲ? ಚಪ್ಪಲಿ ತಗೊಂಡು ಹೊಡಿದ್ರೆ ಅದು ಯಾರಿಗೆ ಗೊತ್ತಾ ತಿರಿಕಮ್ಮದು? ನಿಮಗೆ ತಿರಿಕಮ್ಮುತ್ತೆ. ಅದೇ ಹೋಗು, ನನಗೆ ಬಾರದು ಬರ್ಲೇಳು. ಬರೋ ಪಾಪ ಎಲ್ಲ ಬಂದ್ರೂ ಇವಳನ್ನ ಚಪ್ಪಲಿ ತಗೊಂಡು ಹೊಡೆದೇ ಹಸಿಕ್ ನಿಲ್ಸೋದು. ನಿನಗೂ ಇವನೇ ತಗೊಂಡು ಎಸಿಬೇಕಾವತ್ತು ಮತ್ತೆ. ಸುಮ್ಮನೆ ಹೋದ್ರೆ ಸರಿ ನೋಡಿ ಹೇಳಿರ್ತೀನಿ, ಯಾರನ್ನ ಹೇಳಕ್ಕೆ ಬರಲಿ. ನಾನು ಎಷ್ಟು ಒಳ್ಳೆ ಮಾತನಾಗ ಹೇಳಿ ಎಷ್ಟು ರೋಸ್ತಾ ಇದ್ದೀನಿ. ಇನ್ನು ಒಳಕ್ಕೆ ಹೋಗ್ತೀನಿ ಅಂತ ಹೋಗ್ತಾ ಇದೆಯಲ್ಲ, ಹೋಗೇ ನೋಡೋಣ. ಚಪ್ಪಲೆ ವಿಷಯ ನೀನು ಒಳಕ್ಕೆ ಹೋಗ್ತೀನಿ, ಹೋಗೇ ನೋಡೋಣ. ಹೋಗೆ ಬೂಟ್ ತಗೊಬತ್ತೀನಿ, ಬೂಟ್ ತಗೊಂಡು ಹೊಡಿತೀನಿ ನಿನಗೆ. ಅಲ್ಲ ಕಣೋ ಪ್ರಭು, ನಿನ್ನ ಹೆಂಡ್ತಿನ ಒಯ್ಯಾಕ್ಬಿಟ್ಟು ಸುಮ್ಮನೆ ನಿಂತ್ಕೊಂಡಿದ್ಯಲ್ಲೋ. ನೀನೆಂತ ಮನ್ಯಾಳ ಅಲ್ಲ. ತಂಗಿನ ಹೆಂಡ್ತಿ ಚಪ್ಪಲಿ ತಗೊಂಡು ಹೋಯ್ತಾ ಇದ್ರು ನೋಡ್ಕೊಂಡು ನಿಂತ್ಕೊಂಡಿದ್ಯಲ್ಲೋ. ತಪ್ಪು ಮಾಡ್ತಾರೆ. ಬುದ್ಧಿವಾದ ಹೇಳ್ಬೇಕು ತಂಗಿಗೆ, ಹೆಂಡ್ತಿಗೆ ಹೇಳಿ ಸುಮ್ಮನೆ ಇರಿಸ್ಬೇಕು. ಚಪ್ಪಲಿ ತಗೊಂಡು ಹೋಯ್ತಾ ಇದ್ರು ನೋಡ್ಕೊಂಡು ಕಪಲಾಟ್ ನೋಡ್ದಂಗೆ ನೋಡ್ತಾ ಸುಮ್ಮನೆ ನಿಂತ್ಕೊಂಡಿದ್ಯಲ್ಲ. ನಿನಗೇನು ಅನ್ಸಲ್ವೇನು? ತಂಗಿ ಎಂಬುದೇನು ಮನಸ್ಸಿನಾಗ ಇಲ್ವೇನು? ಕಳಿಸುರ್ಕಂಬಲ್ವೇನೋ ನಿನಗೆ? ಯಮ್ಮ, ನಾನು ನನ್ನ ಹೆಂಡ್ತಿಗೆ ಎಷ್ಟು ಒಳ್ಳೆ ಮಾತನಾಗ ಹೇಳಿದ್ದೀನಿ. ಇಷ್ಟೆಲ್ಲ ಅವಳು ಮಾತಾಡ್ತಾ ಇದ್ದಾಳೆ ಅಂದರೆ ಮತ್ತೆ ಅವಳು ಕಾಲಾಗ್ಲ ತಗೊಂಡು ಹೋಯ್ತಾಳೆ, ಬೂಟ್ ತಗೊಂಡು ಹೋಯ್ತಾಳೆ. ಹಿಂಗೆ ಮಾತಾಡ್ತಿದ್ದೆ ಬೂಟ್ ತಗೊಂಬತ್ತಾಳು ಯಾಕಷ್ಟೇ ನನ್ನ ಹೆಂಡ್ತಿ. ಸುಮ್ಮನಿರೇ, ಯಾಕಂಗೆ ಹೋಯ್ತಾ ನೋಡು ಏನಿಲ್ಲ. ಬಾರೆ ಇವಾಗ ಬಾರೆ ನೋಡು. ವರ್ಷ ನೋಡ್ಕೊಂಡು ಸುಮ್ಮನೆ ಇದೆಯಾ? ಅವನೇ ಕಿತ್ಕೊಂಡು ಬಾರಿಸಿ ಹೇಳ್ತೀನಿ ಊರಾಗೆ. ಅದು ಎಲ್ಲಿ ಹೋಗ್ತೀಯ ಹೋಗಿ, ಅದು ಯಾರು ಹೇಳ್ತಾರೆ ಹೇಳಿ ನೋಡೋಣ. ಅದೇ ನೀನು ಮಾಡ್ತಿರೋ ತಪ್ಪು ದುರ್ಗಮ್ಮ ಅಂತ ಹೇಳಿ ನನಗೆ ಹೇಳ್ಬಿಡ್ಲಿ. ನನ್ನ ಮೆಟ್ತಂಡು ನಾನೇ ಒಯ್ಕೊಂತೀನಿ. ನೀನು ಮಾಡಿರೋ ಕೆಲಸಕ್ಕೆ ಒದಿಬೇಕು. ಇನ್ನು ಅವಳು ಚಪ್ಪಲಿ ತಗೊಂಡು ಹೊಡೆದು ಹಸಿಕ್ ನಿಲ್ಲಿಸ್ಬೇಕು ಅಂತ ಹೇಳ್ತಾ ಇದ್ದಾರೆ ಜನ. ದುರ್ಗಮ್ಮ ಮಾಡ್ತಿರೋದೇ ಸರಿ ಅಂತ ಹೇಳ್ತಾ ಇದ್ದಾರೆ ಊರಾಗೆಲ್ಲ. ಹೊಲೆ ನೀನು ಒಟ್ಟಿಗೆ ಏನು ತಿಂತೀಯ? ಹಂಗೋಯ್ತಿಯಲ್ಲೇ ಚಪ್ಪಲಿ ತಕೊಂಡೆ. ಬಾರೆ ಅಮ್ಮಣಿ ಬಾ, ಅವಳು ಒಳ್ಳೆಯಲ್ಲ ಅವಳು. ಬಾ ಇಲ್ಲಿ ಯಾರನ್ನ ಊರಾಗ ಖಾಲಿ ಹಾಕಿ ಕೇಳೋಣ. ಮಗಳು ಎಲ್ಲಿಗೆ ಹೋಗ್ಬೇಕು ಮನೆ ಬಿಟ್ಟು ಅಂತ ಹೇಳಿ. ಏನಂಗೇನೆ ಅವಳಿಗೇನು ಭಾಗ ಇಲ್ಲೇ ನಮಗೆ ಚಪ್ಪಲಿ ತಗೊಂಡು ಒಯ್ಯಕ್ಕೆ ಬಂದವಳಲ್ಲ ಇವಳು. ಎಲ್ಲೈತೆ ಭಾಗ ಅವಳಿಗೆ? ಎಲ್ಲೈತೆ ಎಲ್ಲ ಕೊಡೋದೆಲ್ಲ ಕೊಟ್ಟು ನಾವೇ ಗಿರಮ್ಮ ಅಂತ ಹೇಳಿ ನಾವು ಮದುವೆ ಮಾಡಿದ್ದೀವಿ. ನಾನು ಅವನ ಜೊತೆ ಇರಲ್ಲ ಅಂತ ಹೇಳಿ ಕಿತ್ತರ್ಕೊಂಡು ಬಂದಿರೋಳನ್ನ ಇನ್ನು ಮನೆಯಾಗ ತಂದಿಕ್ಕೆ ಮನೆ. ಪಾಪ ಅಣ್ಣ ಯಾರು ದೇವ್ರು ಅಂತಾನು. ಇವತ್ತು ಯಾಕೆ ಸುಳ್ಳು ಹೇಳ್ಬೇಕು? ಇವಳೇನೆ ಒಳ್ಳೆಳಲ್ಲ. ಒಟ್ಟು ಬಿಟ್ಟಾಟ ಆಡ್ಕೊಂಡು ಹಿಂಗೆ ಬಂದಿಲ್ಲಿ ಸೇರ್ಕೊಂಡು ನಮ್ಮ ಮರ್ಯಾದೆ ತೆಗಿತಾರೆ. ಕೇಳು ಕಲಿಯಾಕು. ಊರಾಗ ಯಾರಿದ್ದಾರೆ ಕರ್ಕೊಂಬ. ನನ್ನ ನುಗುಳ್ತಾರ ಇವಳು ನುಗುಳ್ತಾರ ನೋಡೋಣ. ಊರಾಗ ಯಾರಿದ್ದಾರೆ ಕರ್ಕೊಂಬ. ಗೌಡ್ರು ಎಲ್ಲ ದೊಡ್ಡ ವ್ಯಕ್ತಿಗಳು ಯಾರ್ಯಾರೆಲ್ಲ ಇದ್ದಾರೆ ಎಲ್ಲ ಕರ್ಕೊಂಬ. ಖಾಲಿ ಹಾಕು, ನ್ಯಾಯ ಪಂಚಾಯತಿ ಮಾಡಿಸು. ಯಾರು ನುಗುಳ್ತಾರೆ ನೋಡೋಣ. ನಾನು ನುಗ್ಗಿದ್ರೆ ನನ್ನ ಮೇಲೆ ತಾಣೆ ನಾನೇ ಒಯ್ಕೊಂತೀನಿ. ಸರಿ, ನೀನು ಮಾಡಿರೋ ತಪ್ಪು ಕಣಮ್ಮ ಅಂತ ಅವ್ರು ಹೇಳಿ ದೊಡ್ಡರು. ಇಂಥ ಮಾಡೋದು ಸರಿ ಅಂತ ಕೇಳ್ತೀನಿ. ಇನ್ನೊಬ್ರು ಸಂಸಾರ ಹಾಳು ಮಾಡಿ ಕಂಡರ್ ಗಂಡಸ್ರನ್ನ ಕರ್ಕೊಂಬಂದು ಮನೆಗೆ ಕಿಕ್ಕೊಂಡಿದ್ರು ನಾವು ಸುಮ್ಮನೆ ಇರಬೇಕೆ ಅಂತ ಹೇಳಿ ನಾನು ಕೇಳ್ತೀನಿ. ಅದೇ ಕಲಿಯಾಕು ಭಾಗ ಕೊಡಬೇಕು ಇಂತಳಿಗೆ ಅಂತ ಹೇಳಿ ಊರಾಗ ಯಾರನ್ನ ದೊಡ್ಡರು ಹೇಳಲಿ. ನಾನು ಬೇಕಾದ್ರೆ ಬಿಸಾಕ್ತೀನಿ. ನಾನು ಬೇಕಾದ್ರೆ ನಾನೇ ಬಿಟ್ಟು ಹೋಗ್ತೀನಿ. ಬಿಟ್ಟು ಹೋಗಿರ್ಲಿಲ್ಲ ಇವಳಿಂದ ಓಟು ಬಿಟ್ಟಿರೋಳು ಅಂತ ಹೇಳಿ ಸುಮ್ಮನೆ ಹೇಳ್ತಾಗ ಏನು ಓಟು ಬಿಟ್ಟಿರೋಳ್ತಾಗೆ ನಾನು ಓಟು ಬಿಟ್ಟಾಳಾಗಬಾರ್ದು. ನಾನು ಮಾನ ಮರ್ಯಾದೆ ಹಂಚ್ಕೊಂಡು ನಾವು ಗೌರವಾಗಿ ಬಾಳು ಮಾಡ್ದಾರು ಅಂತ ಹೇಳಿ ನಾನು ಅದಕ್ಕೆ ಮತ್ತೆ ಬಿಟ್ಟದೇ ಹೋಗಿದ್ದು. ಹಿಂಗೆ ಒಬ್ಬರು ಸಂಸಾರ ಹಾಳು ಮಾಡಿ ಇನ್ನೂ ಒಬ್ಬಳು ಹೆಣ್ಣಿಗೆ ನೋವು ಕೊಟ್ಟು ಇವಳಿಂಥ ಕೆಲಸ ಮಾಡ್ತಾ ಇದ್ದಾಳೆ ಅಂದಮೇಲೆ ಇದನ್ನು ನೋಡ್ಕೊಂಡು ನಾನು ಸುಮ್ಮನೆ ಇರ್ತೀನಿ ಅಂದ್ಕೊಂಡಿದ್ದೆ. ಕಲಿಯಾಕು ಊರಾಗ ಕಾಲ ಹಾಕೋದೆಲ್ಲಿ ನೋಡೋಣ. ನಾನು ಇವಳ ನೋಡೇ ಬಿಡೋಣ. ಕಲಿಯಾಕು ಅದು ಏನು ಮಾಡ್ಕೆ ಮಾಡು. ನಿನ್ನ ಮಗಳಿಗೋಸ್ಕರ ಕುಣಿತಾ ಇದೆಯಾ? ಮಗಳು ಹೇಳ್ತಾ ಇದ್ದಾಳೆ ಹಂಗೆ ಕುಣಿತಾ ಇದೆಯಾ? ನಿನಗೆ ಗೊತ್ತಾಗುತ್ತೆ. ಹೋಗು, ಮಗ ಸೊಸೆ ಬೇಡ, ಮಗಳು ಮಾಡೋದೇ ಸರಿ, ಮಗಳು ಕಡಿಕೆ ಇರ್ತೀನಿ ಎಂಬುದಾದರೆ ಇದ್ದು ಬಿಡು. ನಾವು ಬೇಡ ಅಂಬಲ್ಲ. ಫಸ್ಟು ಹೋಗಿ ಯಾಸಿಕ್ಕೆ ಫಸ್ಟು ನೀನು.
ಏಯ್ ವಿಜಿ ಸುಮ್ಮನೆ ಹೋಗತ್ ಕಲ್ಕ ಅವನು ಕರ್ಕೊಂಡೆ ತಗಣ ಬೇಕಾಗಿರೋಳು ಕಂಡಾರ್ ಗಂಡಸ್ರು ಬೇಕು ಅಂಬಾಳು ನಿನಗೆ ಇಷ್ಟವಾಗಿದ್ದ ಕರ್ಕೊಂಡು ಕಣ್ಣಿ ಮರಿಯಾಗಿರ್ಬೇಕು. ಇಲ್ಲಿದ್ರೆ ನಿಮ್ಮ ಅಣ್ಣಗೂ ನಿಮ್ಮ ಅತ್ತಿಗೂ ಸದ್ರಾಗಲ್ವೇನೆ ಊರಾಗೆಲ್ಲ ಅವ್ರಿಗೆ ಮರ್ಯಾದೆ ಕೊಡ್ತಾರೆ. ಇವ್ರ ಅಲ್ಲ ಅವಳಗಂತೂ ಬುದ್ಧಿ ಇಲ್ಲ ಅಂದ್ರೆ ಇವ್ರಿಗನ ಬುದ್ಧಿ ಬೇಡವೆ ಅಂತ ನಿಮ್ಮ ಅಣ್ಣನೂ ನಿಮ್ಮ ಅತ್ತೆನೂ ಉಗುಳ್ತಾರೆ ಯಾರನ. ಹೋಗು ಸುಮ್ಮನೆ ಯಾತಕ್ಕಿಂತ ಕೆಲಸ ಮಾಡ್ತೀಯ ನೋಡೆಲ್ಲ ನಿಂತ್ಕೊಂಡು ನೋಡ್ತಾ ಇದ್ದಾರೆ ಕೇರೆಗಳಾರೆಲ್ಲ. ಹಂಗಂದ್ರೆ ಮರ್ಯಾದೆ ಇಲ್ದಂಗೆ ಮಾತಾಡ್ತೀಯಲ್ಲೇ ನೀನು. ಇಷ್ಟೊಂದು ಓಟು ಬಿಟ್ಟು ಕುಕ್ಕಬಾರ್ದು, ಒಂದಿಷ್ಟು ನೆರೆವರಿಗೆ ಹಂಚ್ಕೋಬೇಕು. ಯಾರನ ಏನಂದಾರಪ್ಪ ಅಕ್ಕಪಕ್ಕಗಳರು ಅಂತ ಹೇಳಿ ನೆರೆವರಿಗಾನ ಹಂಚ್ಬೇಕು. ನಾನು ಯಾರಿಗೂ ಹೆದರಿಕಮಲ್ಲ. ನಮ್ಮ ಇಷ್ಟ ನೆರೆವರೆ ಏನಾರು ಬಂದು ಯಾರನ್ನ ನಮ್ಗೇನು 10 ರೂಪಾಯಿ ಕೊಡಂಗ ಇದ್ದಾರೆ. ಯಾಕೆ ನಮಗೆ ಬೇಕಂದ್ರೆ ಯಾರೇನು ಬಂದು ನಮಗೇನು ಕೊಡೋದಿಲ್ಲ. ಯಾರನ್ಯಾಕೆ ನಾವು ಯಾಕೆ ಬೇಡಕ್ಕೆ ಹೋಗಲ್ಲ ಏನಿಲ್ಲ. ಯಾರಿಗೆ ನಾನೇನು ಹೆದರಿಕೆಮಲ್ಲ. ಹಂಗೆ ಹೆದರ್ಕೊಂಡು ಕಾಪುರ ಮಾಡಲಾಗಿದ್ರೆ ನಾನು ಈ ರತಿಗೆ ನನ್ನ ಗಂಡಂತಾಗೆ ಏನಂದ್ರು ಅನ್ನಿಸ್ಕೊಂಡು ಅವನತಾಗೆ ಇರಬೇಕಾಗಿತ್ತು. ಏಯ್ ಬಿಡೆ ಒಯ್ಬೇಡ ನೋಡು ಅಲ್ಲಾಡು ಬಿಡ್ಸಪ್ಪ. ನೀನು ನೋಡ್ಕೊಂಡು ಸುಮ್ಮನೆ ಇದೆಯಲ್ಲೋ. ಅವ್ನು ಬರಲಿ ನೋಡೋಣ, ಅವ್ನು ಗಂಡಸಾಗಿದ್ರೆ ಬಾಯಿ ಬರಲಿ ನೋಡೋಣ ಬಿಡ್ಸಾಕಿ ಏನಿಲ್ಲ. ಮಕ್ಕ ಕೊಡ್ದು ಬಿಡ್ತೀನಿ ಇವನ್ನೇ ತಕೊಂಡು ನಿನಗೆ. ಏಯ್ ಸುಮ್ಮನೆ ಹೋಗೋ ಆಸಿಕೆ ಹೋಗೋ ಸುಮ್ಮನ. ಜಿ ಬಾ ವಿಜಿ ಇಲ್ಲಿ ಬಾ. ಯಾರನ್ನ ದೊಡ್ಡವ್ರನ್ನ ಖಾಲಿ ಹಾಕಿ ಕೇಳೋಕ್ಕಾಗುತ್ತೆ ಬಾ. ಹಿಂಗೆ ಮಾಡಿದ್ರೆ ಎಲ್ಲಿ ಹೋಗ್ಬೇಕು ನಾವು ಅಂತ ಹೇಳಿ ಕೇಳು ಮಾತು. ಬಾ ನೀನು ಬಾ ಇಲ್ಲಿ ಬಾ, ಸುಮ್ಮನೆ ಬಾ ಇಲ್ಲಿ. ಬಾಯಿಲಿ ಪ್ರತಾಪಣ್ಣ ಮಂತಕ್ಕೆ ಹೋಗಿ ಕೇಳೋಣ. ಬಾಯಿಲಿ ಪ್ರತಾಪಜ್ಜ ಅವರೆಲ್ಲ ಇದ್ದಾರೆ, ಬಾ ಹೋಗಿ ಪ್ರತಾಪಜ್ಜನೆಲ್ಲ ಕೇಳೋಣ. ಹೇಳ್ತವ ಅಜ್ಜ ಪಾಸ್ಲಿಂಗಜ್ಜ ಪ್ರತಾಪಜ್ಜ ಅವ್ರನ್ನೆಲ್ಲ ಕರ್ಕೊಂಬರ್ತೀವಿ ತಡಿ. ಹೋಗಿ ನಾನು ಭಾಗ ತಗೋಸ್ಲಿಲ್ಲ ಅಂದ್ರೆ ಕೇಳು. ಹೋಗಿ ಫಸ್ಟು ತಗ್ಸಿ ಮಾತಾಡು. ಹೋಗು ಕರ್ಕೊಂಬ. ಖಾಲಿ ಆಗ್ತಾಗ ನನ್ನ ನುಗ್ಳ್ತಾರ ನಿನ್ನ ನುಗ್ಳ್ತಾರ ನೋಡೋಣ. ಕರ್ಕೊಂಬತ್ತಿ ತಡಿಯೇ ಕರ್ಕೊಂಬತ್ತಿ. ಚೊಪ್ಲೆ ಹೋಯ್ತಾರೆ ಹೆಣ್ಮಕ್ಳು. ನಾನು ಅಂದ್ಕೊಂಡಿದ್ದೇನು ನಿನ್ಗೇನು ಒಳ್ಳೇದಾಗಲ್ಲ. ಈಗಲೇ ಮಕ್ಕಳಿಲ್ಲ ಅಂತೀಯ. ಇನ್ನಾನ ಮಕ್ಕಳು ಆಗ್ತಾವ ತಡಿ ನೀನು ಸರಿಯಾಗಿ. ಈ ಸೊಸಾಗೈತಿ ನಿನ್ನ ಮದುವೆ ಮಾಡ್ಕೊಂಬಂದಿಯಾಗಿಂದ ನಮ್ಮ ಅಂತಾನೇ ಉದ್ಧಾರ ಆಗಿಲ್ಲ. ನಮ್ಮ ಮನೇನೇ ಹಾಳಾಗೋಯ್ತು. ಅದಕ್ಕೆ ಮತ್ತು ನಮ್ಮ ಅಮ್ಮಯ್ಯ ನನಗೆ ಏಟನ ಇದು ಮಾಡುತ್ತೆ ಮಗಳು ಅಂತ ಹೇಳಿ. ನೀನಿಂದ ನಮ್ಮ ಮನೆ ಉದ್ಧಾರನೇ ಆಗಿಲ್ಲ, ಹಾಳಾಗೋಯ್ತು ನೀನು ಬಂದಿರೋ ಕಾಲ್ಗೊಂಡಿಂದ. ಸುಮ್ಮನೆ ಹೋಗಿ ನಿನ್ನ ಒಂದೆಡ್ಗೆ ನಾನೇನು ಅದನ್ನೆಲ್ಲ ಏನು ತಲೆ ಕೆಡಿಸ್ಕೊಂಬಲ್ಲ. ಹೋಗಿ ನಿನ್ನ ಒಂದೆಡ್ಗೆ ದೇವ್ರಂಬನ ಇದನ್ನು ನನಗೆ ಯಾವಾಗ ಕೊಡ್ಬೇಕು ಅಂತ ಇದನ್ನು ಅವಾಗ ಕೊಡ್ತಾನೆ. ಹೋಗಿ ನೀನು ಸುಮ್ಮನೆ ಇನ್ನೇನು ಹೇಳ್ಬೇಡ ಮಕ್ಕಳಿಲ್ಲ ಅಂತ ಹೇಳಿ. ಅಲ್ಲ ನೋಡ್ನಿಲ್ಲಕ್ಕಯ್ಯ ಮಾನ ಮರ್ಯಾದೆ ಇಲ್ದಾಳೆ. ಇನ್ನು ಹೆಂಗೆ ಮಾತಾಡ್ತಾಳೆ. ಇನ್ನು ಖಾಲಿ ಹಾಕ್ತೀನಿ ಊರಾಗೆ ಅಂತ ಹೋಗ್ಯವಳಿ. ಯಾರಾನ ಖಾಲಿ ಹಾಕಕ್ಕೆ ಮಕ್ಕನಾನ ಹೆಂಗೈತೆ ನನಗಿಂತ ಕೆಲಸ ಮಾಡಿದ್ದೀನಿ. ಯಾರಾನ ನಾನು ಏನಂದರು ಉಗುಳಲ್ವೇ ಎಂಬುದೊಂದು ಈಟನ್ನು ಯೋಚನೆ ಮಾಡಲ್ವಲ್ಲ ಅವಳು. ಇನ್ನೆಂತ ಬಿಟ್ಟು ಕೂತ್ಕೊಂಡಿದ್ದಾಳ ನೀಲಕ್ಕಯ್ಯ. ಬಿಡು ಖಾಲಿ ಆಗ್ತಾಗ ಅವರೇ ಹೇಳ್ತಾರೆ. ಇಂಥ ಕೆಲಸ ಮಾಡಿದ್ಯಲ್ಲ ನೀನು ನಾಚಿಕೆಗೆ ಅಲ್ಲಿಂದ ನಮ್ಮನ್ನು ಕರ್ಕೊಂಬಂದಿದ್ದು ಇಂಥದಕ್ಕೆ ನ್ಯಾಯ ಹೇಳಕ್ಕೆ ಅಂತ ಹೇಳಿ ಉಗುಳ್ತಾರೆ. ಕರ್ಕೊಂಬರ್ಲಿ. ಅಲ್ಲ ಇದ್ದೆ ಅಮ್ಮಜ್ಜಿಗೆ ಯಾಕೆ ಬುದ್ಧಿ ಇಲ್ವ? ಇಂಥ ಲೌಡಿಗೆ ಹೋಗಿ ಇದು ಮಾಡ್ತಾ ಇದ್ದಾಳಲ್ಲ ಇವಳು. ಅಲ್ಲ ಈ ಅಜ್ಜಿಗೆ ಯಾಕೆ ಬುದ್ಧಿ ಇಲ್ಲ ಅಂತ ಹೇಳಿ. ಅಲ್ಲ ಇಂಥ ಕೆಲಸ ಮಾಡ್ಯಾವಳೆ. ಗಂಡನ ಬಿಟ್ಟು ಬಂದವಳೆ. ಗಂಡ ಹೋಗಿ ಗಂಡನ ಜೊತೆ ಕಾಪ್ರ ಮಾಡಮ್ಮ ಅಂತ ಹೇಳಿ ಮಗಳಿಗೆ ಒಳ್ಳೆ ಬುದ್ಧಿ ಹೇಳಿ ಬಿಟ್ಟು ಬರೋದ ಡೈವರ್ಸ್ ಕೊಡ್ಕೊಂಡು ಕರ್ಕೊಂಬಂದು ಇಕ್ಕೊಂಡು ಏನೋ ಮಾತ್ರ ಮಾಡಿಸ್ತಾಳೆ ಈ ಅಜ್ಜಿ. ಎಲ್ಲ ಕೇರಿ ಎಲ್ಲ ನಿಂತ್ಕೊಂಡು ನೋಡ್ತಾ ಐತೆ. ಅವಳಿಗೆ ಯಾಕೆ ಮನ ಮರ್ಯಾದೆ ಇಲ್ಲ. ಅಲ್ಲ ಅವನು ನೋಡಿ ಅವನೆಂತ ಓಟು ಬಿಟ್ಟಾನಪ್ಪ. ಕಟ್ಕೊಂಡು ಹೆಂಡ್ತಿ ಮೋಸ ಮಾಡಿ ಇನ್ನೊಬ್ಳು ಹೆಂಡ್ತಿ ಜೊತೆ ಓಡಾಡ್ತಾ ಇದ್ದಾನಲ್ಲ ತಲೆ ಎತ್ಕೊಂಡು. ಯಾಕೆ ನಾಚಿಕೆ ಆಗಲ್ಲ ಇವ್ರಿಗೆ ಅಂತ. ಅಯ್ಯೋ ಯಾಕೆ ನಾಚಿಕೆ ಮಾನ ಮರ್ಯಾದೆಯಲ್ಲ ಏನೂ ಇಲ್ಲ ಇವ್ರಿಗೆ. ನಾನು ಆವಾಗಲೇ ವಾರ ಕೇಳ್ತಿದ್ದೆ. ಈ ಅಪ್ಪನೆ ನಮ್ಮ ಯಪ್ನೆ ಮಾಡಿದ್ದು. ನಾನು ಆವಾಗಲೇ ವಾರ ಕೇಳದೆ ಹೋಗೋಣ ಅಂತಿದ್ದೆ ಬೆಂಗಳೂರಿಗೆ. ಬೀಗ ಹಾಕಿಲ್ಲ ಅಂದ್ರೆ ಯಾರ್ಕೊಂಡು ಬಾಡಿಗೆ ಕೊಟ್ಟು ಹೋಗೋಣ ಅಂತಿದ್ದೆ ನಾನು. ಏನು ಮಾಡಲಿ ಬಿಡಾಡ್ತಾ ಉಳ್ಳ ಹೋಗ್ತೀವಿ. ಹಂಗಾನ ಮಾಡ್ಕೊಂಡು ಹಾಳಾಗಿ ಹೋಗ್ಲಿ. ಅವ್ನು ಬಿಟ್ಟು ಬಂದವಳೆ ಹೆಂಗಾನ ಇರಲಿ ಅಂತ ಸುಮ್ಮನೆ ಹೋದೆ. ಹಿಂಗೆ ಮಾಡ್ತಾಳೆ ಎಂಬುದು ಗೊತ್ತಿದ್ರೆ ನಾನು ಆವಾಗಲೇ ಇನ್ನೊಂದ್ಬಿಟ್ಟು ಇಲ್ಲೆಲ್ಲೆಲ್ಲ ಅವಳನ್ನ ಟೆಂಟ್ ಉರಿಸ್ತಿರ್ಲಿಲ್ಲ ನಾನು. ಸುಮ್ಮನೆ ಅದು ಏನು ಮಾಡ್ತಾಳೆ ಮಾಡಲಿ ದುರ್ಗ. ಇವಾಗ ಹೋಗಿ ಅವಳು ಕಲೆ ಹಾಕ್ತೀನಿ ಅಂತ ಹೇಳಿ ಅದು ಯಾರನ್ನ ಕರ್ಕೊಂಬರ್ತಾಳೆ ಕರ್ಕೊಂಬರ್ಲಿ. ಅದು ಯಾರನ್ನೇ ಹೇಳಕ್ಕೆ ಬರ್ತಾಳೆ ಬರಲಿ ನೋಡೋಣ. ಅದಿಲ್ಲ ಅವ್ರ ತಪ್ಪ ನನ್ನ ತಪ್ಪ. ನಾವೀಗ ಹಿಂಗೆ ಬಿಟ್ಟು ಹೋಗಿದ್ವಿ. ಬಿಡು ಬಂದೈದಾಳೆ ಏನೋ ಗಂಡನ ಬಿಟ್ಟು ಡೈವರ್ಸ್ ಕೊಟ್ಟು ಬಂದವಳೆ ಕಾಪ್ರ ಮಾಡ್ಕೊಂಡು ನುಮ್ಲಿ ಅಂತ ಬಿಟ್ಟು ಹೋಗಿದ್ವಿ. ಇಂಥದ್ದು ಮಾಡೋದು ಸರಿನಾ ಅವಳು ಅಂತ ಕೇಳ್ತೀವಿ. ಅವಾಗ ಅವರು ಹೇಳ್ತಾರನಲ್ಲ ತಿಳಿದಾರು ಯಾರನ್ನ ಹೇಳ್ತಾರೆ. ಇವಾಗೇನು ಎಲ್ಲನ ಬಾಯಿಗೆ ಬಂದಂಗೆ ಉಗುಳ್ತಾರೆ ಹೆದರಿಕೆ ಮಲ್ಲ. ಇಂಥದ್ದು ಮಾಡೋದು ಸರಿ ಏನಮ್ಮ ನೀನು ಇಂಥದ್ದು ಮಾಡಿ ನಮ್ಮ ನ್ಯಾಯ ಹೇಳಕ್ಕೆ ಕರ್ಕೊಂಬಂದಿದ್ದಿ ಅಂತ ಉಗುಳ್ದಾಗ ಗೊತ್ತಾಗುತ್ತೆ. ಇನ್ನು ಮಾಡಿರೋ ಗಾನಂದಾರಿ ಕೆಲಸಕ್ಕೆ ದೊಡ್ಡವ್ರನ್ನ ಖಾಲಿ ಹಾಕಿ ಭಾಗ ತೆಗಿಸ್ತೀವಿ ಅಂತ ಹೋಗ್ಯವಳೆ. ತೆಗಿಸ್ಲಿ ನೋಡ. ತಗಿಸ್ಲಿ ಮನೆವೆಲ್ಲನ ಡಾಕ್ಯುಮೆಂಟ್ ಎಲ್ಲ ಇರೋ ಅಂತೇಳಿ ನೋಡ. ಓಟು ಎಲ್ಲ ಚೆಕ್ ಮಾಡಿರಿ ಗೊತ್ತಾಗುತ್ತೆ ನಡಿ ನೋಡೋಣ. ಮನೆಯದೆಲ್ಲ ಚೆಕ್ ಮಾಡಿ ಆಮೇಲೆ ಮಾತಾಡ್ಬೇಕು. ಸರಿಯಾಗಿ ಬೀಗಿ ಹಿಡ್ಕೊಂಡು ಮಾತಾಡ್ಬೇಕು. ಅಲ್ಲೇನಕ್ಕ ನಮ್ಮ ಕರೆಕ್ಟಾಗಿ ಕನ್ನಡಿ ಐತೆ ನಮ್ತಾಗೆ ನೋಡ್ರಿ ಅಂತ ನಮ್ಮದು ಮಕ ಕನ್ನಡಿಯಾಗಿ ನಮ್ಮ ಮಕ ತೋರಿಸಿದ್ರೆ ಅವ ಸುಮ್ಮನಾಗ್ತಾರೆ. ನಾವು ಅವಾಗ ಕರೆಕ್ಟಾಗಿ ನಮ್ದು ಏನೈತೆ ಅಂತ ಕರೆಕ್ಟಾಗಿ ತೋರಿಸ್ಬೇಕು. ಎಲ್ಲ ಮನೆಯದೆಲ್ಲನ ಚೆಕ್ ಮಾಡೋಣ ನಡೀಲಿ.
ಯಾರೇನಾದರೂ ಅಂದ್ಕೊಂಡ್ರಿ ವೀಕ್ಷಕರೇ, ಈ ದುರ್ಗ ಏನಿನ್ ತಳಾಗಿ ಅಂತ ಅಂದ್ಕೊಂಡ್ರು ಪರವಾಗಿಲ್ಲ, ಅವ್ಳು ಮಾಡಿರೋ ಕೆಲಸಕ್ಕೆ ನಾನು ಚಪ್ಪಲಿ ತಗೊಂಡು ಹೊಡೆದೆ. ಅಷ್ಟು ಸಿಟ್ಟು ಬಂತು. ಬಾರೆ ಹೋಗು ಅಂತ ಹೇಳಿದ್ರು ನಾನು ಹೋಗಲ್ಲ ಕಣೆ ಅಂತ ಒಳಕ್ಕೆ ಹೋಗಕ್ಕೆ ಹೋದ್ಲು. ಎಷ್ಟೆಲ್ಲ ಜುಟ್ಟು ಹಿಡ್ಕೊಂಡು ಒಳಗೆ ಕೆಳ್ಕೊಂಬಂದೆ. ಹಂಗಂದ್ರೆ ನಂದಿದು ಮನೆ ಅಂತ ಒಳಕ್ಕೆ ಹೋಗಕ್ಕೆ ಹೋದ್ಲು. ಅದಕ್ಕೆ ನಾನು ಚಪ್ಪಲಿ ತಗೊಂಡು ಹೊಡೆದೆ. ಅಷ್ಟು ಸಿಟ್ಟು ಬಂದಿತ್ತು. ಬರಾ ಪಾಪೆಲ್ಲ ಬರಲಿ, ನನಗೆ ಏನು ಬರುತ್ತೋ ಬರಲಿ ಅಂತ ಹೇಳಿ ನಾನು ಹೊಡೆದು ಬಿಟ್ಟೆ. ಓಕೆ ವೀಕ್ಷಕರೇ, ಇನ್ನು ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇದ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.